ಬನ್ನಿ ಬನ್ನಿ ಮಕ್ಕಳೇ ಲಂಡನ್ನಿಗೆ ಹೋಗೋಣ, ಬನ್ನಿ ಬನ್ನಿ ಮಕ್ಕಳೇ ಲಂಡನ್ನಿಗೆ ಹೋಗೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತು ಲಂಡನ್ ನಗರದ ಮುಂದುವರೆದ ಭಾಗವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಈ ದಿನದ ಸವಿನುಡಿ ಹೀಗಿದೆ: ವಾಚಾಳಿಗಳೊಂದಿಗೆ ವಾದ ಬೇಡ, ಅಧಮರೊಂದಿಗೆ ಚರ್ಚೆ ಬೇಡ, ಹುಂಬರೊಂದಿಗೆ ಹುಡುಗಾಟ ಬೇಡ, ವಚನ ಭ್ರಷ್ಟರೊಂದಿಗೆ ವ್ಯವಹಾರ ಬೇಡ, ಸಾತ್ವಿಕರೊಂದಿಗೆ ಚೇಷ್ಟ ಬೇಡವೆಂದ ಪ್ರಭುಲಿಂಗ ಪ್ರಿಯ ಗುರುಪಾದೇಶ ಮಕ್ಕಳ ಕವಿ ಪಗು ಸಿದ್ದಾಪುರವರ ಒಂದು ಈ ದಿನದ ಸವಿನುಡಿಯನ್ನು ನೀವು ಮನೆಯಲ್ಲಿ ಚರ್ಚೆ ಮಾಡಿ ವಿವರಣೆಯನ್ನು ಬರೆದುಕೊಂಡು ಬನ್ನಿ ಮಕ್ಕಳೇ. ಎಂದಿನಂತೆ ಈಗಾಗಲೇ ಹಿಂದಿನ ಒಂದು 2 ಅವಧಿಗಳಲ್ಲಿ ಕಲಿತಿರ್ತಕ್ಕಂಥ ವಿಷಯದ ಗ್ರಹಿಕೆ ನಿಮಗೆ ಹೇಗಾಗಿದೆ ಮಕ್ಕಳೇ ಅನ್ನೋದನ್ನು ನಾವು ನೋಡೋಣ. ಮುತ್ತಿಗಿಂತ ಹೊತ್ತು ಉತ್ತಮ. ಈಗ ಅದೇ ಮಾತನ್ನು ಪೂರ್ಣ ಮಾಡಿ ಯಾರು ಹೇಳ್ತೀರಾ? ಹೌದು ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಮುತ್ತಿಗಿಂತ ಹೊತ್ತು ಉತ್ತಮ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳಲ್ಲಿ. ಪ್ರಾಚೀನ ಮಹಾಕಾವ್ಯದಂತೆ ಯಾವುದು ಮಹಾಕೋಶವಾಗಿದೆ? ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಲ್ವಾ, ಅದರ ಚಿತ್ರಗಳ ಸಮೇತ ತುಂಬ ಚೆನ್ನಾಗಿ ನೀವು ನೋಡಿದ್ದೀರಾ. ಹಾಗಿದ್ರೆ ಅದರ ಸರಿಯಾದ ಉತ್ತರ ಉಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಹಾಗೆ ನೋಡಿ ಮಕ್ಕಳೇ, ಟ್ರಫಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಡಿದ ವೀರ ಯೋಧ ಯಾರು? ಯಾರು ಹೇಳ್ತೀರಾ? ಜಾನ ವಿದ್ಯಾರ್ಥಿಗಳು. ಟ್ರಫಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಡಿದ ವೀರ ಯೋಧ ನೆಲ್ಸನ್ ಅಲ್ವಾ? ಹಾಗೆ ಗೋಕಾಕರು ಬರೆದ ಪ್ರವಾಸ ಕಥನದ ಹೆಸರೇನು? ಸಮುದ್ರದಾಚೆಯಿಂದ. ಪೂರ್ಣ ವಾಕ್ಯ ರೂಪದಲ್ಲಿ ಮಕ್ಕಳೇ ನೀವು ಬರಿಬೇಕಾಗತ್ತೆ ಪರೀಕ್ಷೆಯಲ್ಲಿ. ಯಾವುದು ಇಂದಿಗೂ ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ? ಯಾವ್ದು ಹೇಳಿ? ಹೌದು, ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥದ್ದು ಇಂದಿಗೂ ಕೂಡ ಕಬ್ಬಿಗರ ಸ್ಫೂರ್ತಿಯ ತವರು ಮನೆ ಆಗಿದೆ. ತುಂಬ ಚೆನ್ನಾಗಿ ಮಕ್ಕಳೇ ನೀವು ಅಧ್ಯಯನ ಮಾಡಿದ್ದೀರಿ. ಹೀಗೆ ನಿಮ್ಮ ಅಧ್ಯಯನ ಮುಂದುವರಿಯಲಿ. ಹಿಂದಿನ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಪ್ರಮುಖ ಅಂಶಗಳ ಪುನಃಸ್ಮರಣೆ, ವಾರ್ತೆಗಳ ಮುಖ್ಯ ಅಂಶಗಳಂತ ಹೇಳ್ತೀವಲ್ವಾ, ನೋಡೋಣಲ್ವಾ? ಈಗ ನೋಡಿ, ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಲಂಡನ್ ನಗರದಲ್ಲಿ ವಿನಾಯಕರು ಅಂದರೆ ವಿಕ್ರು ಗೋಕಾಕರು ವೆಸ್ಟ್ ಮಿನಿಸ್ಟರ್ ಅಭೆಯ ಕುರಿತು ಏನನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸೋಣ. ಇವಾಗ ನೋಡಿ ಮಕ್ಕಳೇ, ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ ನಿಮಗೆ ಅಲ್ವಾ? ಒಳಗೆ ಮಾತ್ರ ಕಟ್ಟಡವು ಬಹಳ ಭವ್ಯವಾಗಿದೆ ನೋಡಿ ಅಲ್ಲಿ. ಹಾಗೆ ನೋಡಿ, ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದ್ತಾ ಇದ್ರು. ಕೇಳಲೆಂದು ನೂರಾರು ಜನ ಅಲ್ಲಿ ನೆರೆದಿದ್ರು. ನೋಡಿ ಮಕ್ಕಳಲ್ಲಿ ಪಾದ್ರಿಯ ಒಂದು ಚಿತ್ರ ನಮಗೆ ಕಾಣ್ತಾ ಇದೆ. ಹಾಗೆ ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರ್ಕಾರಿ ವೈದಿಕರು ಇರ್ತಾರೆ. ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸರ್ಕಾರಿ ಡಾಕ್ಟರ್ ಇರ್ತಾರಲ್ಲ, ಅಲ್ಲಿ ಆ ವೆಸ್ಟ್ ಮಿನಿಸ್ಟರ್ ಅಭೆಯಲ್ಲಿ ಸರ್ಕಾರಿ ವೈದಿಕರು ಕೂಡ ಇರ್ತಾರೆ. ಅವರು ನೋಡಿ ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವ್ರ ಕೆಲಸ ಆಗಿತ್ತು ಮಕ್ಕಳೇ. ಅವ್ರ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಂದರೆ, ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ. ಅಂದರೆ ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದಿದೆಯಲ್ಲ, ಅವರ ಕೆಲಸ ಮಾಡ್ತಾ ಇದ್ರು ಸರ್ಕಾರಿ ವೈದಿಕರು.
ಅದನ್ನಿಲ್ಲಿ ಲೇಖಕರು ಉದ್ಗಾರ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಜನರ ಆತ್ಮಗಳ ಆರೋಗ್ಯವನ್ನು ಅವರು ಕಾಪಾಡ್ತಾರೆ, ಆ ದೇವರೇ ಬಲ್ಲ ಅಂತಕ್ಕಂಥ ಮಾತನ್ನು ವಿಕ್ರು ಗೋಕಾಕ್ರು ಇಲ್ಲಿ ಹೇಳ್ತಾರೆ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ರಂತ ತೋರುತ್ತೆ. ಅಲ್ಲಿ ತಮ್ಮ ಅನುಭವಗಳನ್ನು ಬರೀತಾರಲ್ಲಿ. ಹೆಚ್ಚು ಜನ ಪ್ರಾರ್ಥನೆ ಮಾಡೋರಿಗಿಂತ ಅದನ್ನು ನೋಡಲು ಬಂದಿರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇತ್ತು, ಹೆಚ್ಚಿತ್ತು ಅನ್ನುವ ಮಾತನ್ನು ಇಲ್ಲಿ ವಿಕ್ರು ಗೋಕಾಕ್ರು ಹೇಳ್ತಕ್ಕಂಥದ್ದು. ಪಾದ್ರಿಯ ಒಂದು ಪ್ರಾರ್ಥನೆ ಮುಗಿದ ಮೇಲೆ ದುಡು ಅವರ ಒಂದು ಮನಸ್ಸೆಳೆದು ಮೂಲೆಗೆ ಅವರು ಸಾಗ್ತಾರೆ. ಹೀಗೆ ಆ ಒಂದು ವೆಸ್ಟ್ ಮಿನಿಸ್ಟರ್ ಸಭೆಯ ಕುರಿತು ಮಾಹಿತಿಯನ್ನೆಲ್ಲ ನೀಡ್ತಾ ಅವರು ಸಾಗತಕ್ಕಂಥ ಹಾದಿಯ ಎಡಗಡೆ ಬಲಗಡೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿರ್ತಕ್ಕಂಥದ್ದು. ಮೊದಲು ಕಣ್ಣಿಗೆ ಬೀಳ್ತಕ್ಕಂಥ ದೃಶ್ಯವೇ ಅದು. ಅವರು ಅಲ್ಲಿ ಹೋದ ತಕ್ಷಣ ನೋಡಿ ಮಕ್ಕಳೇ, ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ಅಲ್ಲಿ ನಿಲ್ಲಿಸಿದರೆಂದು ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇದೆ ಅನ್ನುವ ಮಾತನ್ನು ವಿಕ್ರು ಗೋಕಾಕ್ರು ಬರೀತಾರೆ. ಹಾಗೆ ಮುಂದೆ ನೋಡಿದರೆ ನಾವು ಪ್ರಾರ್ಥನೆ ನಡೆದಾಗ ನಾನು ಅಂದರೆ ಯಾರಲ್ಲಿ? ವಿಕ್ರು ಗೋಕಾಕ್ರು ಮೆಲ್ಲನೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ರು. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಲೇಖಕರ ಮಕ್ಕಳಲ್ಲಿ ತಮ್ಮ ಮುಖವನ್ನು ಎತ್ತಿ ನೋಡ್ತಾರೆ. ಅಲ್ಲಿ ಅರ್ಲ್ ಆಫ್ ಚಾಟಮ್ಮನು ನನ್ನ ಕಡೆನೇ ನೋಡ್ತಾ ನಿಂತಿದ್ದಾನಲ್ಲ ಅಂತಕ್ಕಂಥ ಅನುಭವವನ್ನು ಅಲ್ಲಿ ಲೇಖಕರು ಬರೀತಾರೆ. ಹಾಗೆಯೇ ಅಲ್ಲಿ ಎದುರಿಗೆ ನಿಟ್ಟಿಸಿ ನೋಡ್ತಾರೆ. ಗ್ಯಾಡ್ಸ್ಟನ್, ಮಾಲ್ಫ್, ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬೀಳ್ತಾರೆ. ಮಕ್ಕಳಲ್ಲೆಲ್ಲ ಚಿತ್ರಗಳಿದಾವೆ, ನೀವು ಗಮನಿಸ್ಕೋಬೇಕು. ಆ 3 ಜನರ ಚಿತ್ರಗಳನ್ನು ನೀವು ನೋಡಿ, ಅವರ ಒಂದು ಶಿಲಾಮೂರ್ತಿಗಳು ಹೇಗಿದ್ದಾವೆ ಅನ್ನೋದನ್ನು ಬಹಳ ಭವ್ಯವಾಗಿ ಅಂತಹ ಒಂದು ಸಂದರ್ಭದ ಸನ್ನಿವೇಶವನ್ನು ಲೇಖಕರಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಹಾಗೆ ಪ್ರಾರ್ಥನೆ ಮುಗಿದು ಅಲ್ಲಿ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಹಾಗೆ ಮುಂದೆ ಹೋಗ್ತಾರೆ. ಆ ಒಂದು ಪಾದ್ರಿಯ ಆಸನದ ಕಡೆಗೆ ಹೋಗ್ತಾರೆ. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆತ್ತನೆಯ ಕೆಲಸ ಅವ್ರ ಕಣ್ಣಿಗೆ ಬೀಳತ್ ಮಕ್ಕಳೇ. ನೋಡಿ ಅಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥದ್ದು ಇದೆ ಅಲ್ವಾ. ಆ ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಆ ಬಂಗಾರದ ಬಣ್ಣವನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಲ್ವ ಮಕ್ಕಳೇ. ಹಾಗೆ ಮುಂದೆ ಹೋದ ಹಾಗೆ ಪೋಯಟ್ಸ್ ಕಾರ್ನರ್ ಬರುತ್ತೆ. ಆ ಪೋಯಟ್ಸ್ ಕಾರ್ನರ್ ಬಗ್ಗೆ ಲೇಖಕರು ತಮ್ಮದೇ ಆಗಿರ್ತಕ್ಕಂಥ ಕೆಲವು ಕಂಡುಂಡ ಅನುಭವಗಳನ್ನು 1936 ಮಕ್ಕಳೇ ಅವಾಗ ತಮ್ಮ ಅನುಭವಗಳನ್ನು ಹೇಗೆ ಬರೆದಿದ್ದಾರೆ ನೋಡೋಣಲ್ವಾ. ಆಮೇಲೆ ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಯಟ್ಸ್ ಕಾರ್ನರ್ ಅಂದ್ರೆ ಕವಿಗಳ ಮೂಲೆಗೆ ಹೋಗ್ತಾರೆ. ಕವಿಗಳ ಮೂಲೆಗೆ, ಪೋಯಟ್ ಅಂದರೆ ಕವಿ, ನೀವು ಇಂಗ್ಲೀಷಲ್ಲಿ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ. ಕವಿಗಳ ಒಂದು ಮೂಲೆ, ಕಾರ್ನರ್ ಅಂದರೆ ಮೂಲೆ, ಇಂಗ್ಲೀಷ್ ಭಾಷೆಯ ಪದ ಅಲ್ವಾ, ಇಂಗ್ಲೀಷ್ ಪದಗಳಿವೆಲ್ಲ. ಕವಿಗಳ ಮೂಲೆಗೆ ಹೋಗಿ ಮುಂದಲ್ಲಿ ಏನು ಅನುಭವ ಆಗತ್ತೆ ನೋಡಿ. ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಅವರ ಕಣ್ಣಿಗೆ ಬೀಳತ್ತೆ. ಕಿಪ್ಲಿಂಗ್ ಕವಿ ಚಿತ್ರ ಇದೆ ನೋಡಿ, ಅಲ್ಲಿ ಗಮನಿಸಿ. ಅವ್ರ ಕಣ್ಣಿಗೆ ಬೀಳತ್ತೆ. ಅದಕ್ಕೆ ಅಲ್ಲೇ ತುಸು ದೂರದಲ್ಲಿರ್ತಕ್ಕಂಥ ಹಾರ್ಡಿ ಅಂತಕ್ಕಂಥವು ಹಿಂಗೆ ಹೊರಗಿರ್ತಾನೆ ಆರಾಮಾಗಿ, ತುಸು ದೂರದಲ್ಲೇ. ಪೋಯಟ್ ಕಾರ್ನರ್ ಅದು, ಕವಿಗಳ ಮೂಲೆ. ಎಂಥ ಒಂದು ಅದ್ಭುತವಾಗಿದೆ ನೋಡಿ ಅಲ್ಲಿ. ಮೆಕ್ಯಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಇಷ್ಟೇ ಅಲ್ಲ ಮಕ್ಕಳೇ, ಇನ್ನು ಅಲ್ಲಿ ಡ್ರೈಡನ್ ಅಂತಕ್ಕಂಥ ಬಹಳ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತರಕಾರ ಇದ್ದ. ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ ನೋಡಿ. ಅಂತ ಮಹಾನ್ ಕವಿಗಳ ಆ ಒಂದು ಶಿಲಾಮೂರ್ತಿಯನ್ನು ನೋಡ್ತಾ ನೋಡ್ತಾ ಆ ಪ್ರಸಿದ್ಧ ವ್ಯಕ್ತಿಗಳ ನೆನಪನ್ನು ಮಾಡ್ತಾ ಹಾಗೆ ಅವರ ಆ ಒಂದು ಕಲ್ಲಿನ ಮೇಲೆ ಹಾಯ್ದು ಹೋಗ್ತಕ್ಕಂಥ ಸನ್ನಿವೇಶವನ್ನು ಇಲ್ಲೇ ತಿಳಿಸ್ತಾ ಇದ್ದಾರೆ. ಹಾಗೆ ಮಕ್ಕಳೇ, ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ವಿದ್ಯೆಯ ಭಾರವನ್ನು ತುಳಿಯುತ್ತೇವೆ. ಬಿಜ್ಜೆ ವಿದ್ಯೆ, ತತ್ಸಮ ತದ್ಭವ. ಗಮನಿಸ್ಕೋಬೇಕು ಮಕ್ಕಳೇ ನೀವೆಲ್ಲ ಇದನ್ನು. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ. ಎಂತಹ ವಿಚಿತ್ರ ಅಲ್ವ ಮಕ್ಕಳೇ ಇದು, ಎಂತಹ ವಿಚಿತ್ರ ನೋಡಿ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಆ ಒಂದು ಬಿಜ್ಜೆ ಅಂದರೆ ವಿದ್ಯೆ,
ಆ ಭಾರವನ್ನು ತುಳಿತಾ ಅಡಿಗಡಿಗೆ ಇತಿಹಾಸ ಅಂದರೆ ಏನು ಮಕ್ಕಳೇ? ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಯುಗ ಯುಗಾಂತರಗಳಿಂದ ಪ್ರತಿಧ್ವನಿಸ್ತಕ್ಕಂಥ ಪಂಚಾಮೃತವೇ ಇತಿಹಾಸ ಅಲ್ವಾ? ಅಂತಹ ಇತಿಹಾಸದಲ್ಲಿ ಸಾಧಕರ ಸಾಧನೆಯನ್ನು ಮೆಲುಕು ಹಾಕ್ತಾ ಇಲ್ಲಿ ಲೇಖಕರು ತಮ್ಮ ಅನುಭವಗಳನ್ನು ಬರೆದಿರ್ತಕ್ಕಂಥದ್ದು. ನಾನು ಹಾಯ್ದು ಹೋಗುವಾಗ, ನಾನು ಅದರಲ್ಲಿ ವಿಕ್ರು ಗೋಕಾಕರು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು. ತುಳಿಯುವಷ್ಟರಲ್ಲೇ ಅವು ನನ್ನ ಕಣ್ಣಿಗೆ ಬಿದ್ದವು. ಓದಿದೆ, ಓ ಅಪರೂಪದ ಬೆನ್ ಜಾನ್ಸನ್ ಎಂದಿತ್ತು. ನೋಡಿ ಮಕ್ಕಳೇ, ಎಂಥ ಉದ್ಗಾರ ತೆಗಿತಾರೆ. ಓ ಅಪರೂಪದ ಬೆನ್ ಜಾನ್ಸನ್ ಎಂದಿತ್ತು. ಎಂಥ ಪ್ರಖ್ಯಾತ ನಾಟಕಕಾರನನ್ನು ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೇನಲ್ಲ ಅಂತಕ್ಕಂಥ ಭಾವನೆ ಆ ಒಂದು ಲೇಖಕರಿಗೆ ಮೂಡತ್ತಲ್ಲಿ. ನೋಡ, ಅಂತಹ ಪ್ರಸಿದ್ಧ ಒಬ್ಬ ನಾಟಕಕಾರನನ್ನು ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೇನಲ್ಲ ಅಂತಕ್ಕಂಥ ಒಂದು ಅನುಭವದ ಮಾತನ್ನು ಇಲ್ಲಿ ಅಂದರೆ ಶ್ರೇಷ್ಠ ವ್ಯಕ್ತಿಗಳಿಗೆ ನಾವು ಎಂತಹ ಒಂದು ಗೌರವವನ್ನು ಕೊಡಬೇಕು, ಘನತೆಯನ್ನು ಕೊಡಬೇಕು ಅನ್ನುವ ಒಂದು ವ್ಯಂಗ್ಯದ ಧ್ವನಿ ಕೂಡ ಆ ಲೇಖಕರ ಒಂದು ಪ್ರವಾಸ ಕಥನದಲ್ಲಿದೆ ಮಕ್ಕಳೇ. ಹಾಗೆ ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿ ಇದೆ ನೋಡಿ, ಅಲ್ಲಿ ಗಮನಿಸ್ಕೋಬೇಕು ನೀವು. ಅಲ್ಲೆಲ್ಲ ಚಿತ್ರದಲ್ಲಿ ಆ ಶಿಲಾಮೂರ್ತಿ ಒಂದು ಮೂಲೆಯಲ್ಲಿತ್ತು. ಮನಿದು ಅದನ್ನು ನೋಡಿದೆ. ವರ್ಡ್ಸ್ವರ್ತ್ ಅಲ್ಲಿ ಏನು ಮಾಡ್ತಾನಂದ್ರ ತಪಸ್ಸನ್ನು ಮಾಡುವ ಹಾಗೆ ಕುಳಿತಿದ್ದ. ವರ್ಡ್ಸ್ವರ್ತ್ ನಂತವರನ್ನೂ ಅವರು ಮೂಲೆಗೊತ್ತಿ ಬಿಟ್ಟಿದ್ದಾರೆ. ನೋಡಿ ಮಕ್ಕಳೇ, ಗಮನಿಸ್ಕೋಬೇಕಿಲ್ಲ. ವರ್ಡ್ಸ್ವರ್ತ್ ಕವಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠ ಒಬ್ಬ ಕವಿ ಅಲ್ವಾ? ನಿಮಗೂ ಕೂಡ ಗೊತ್ತಿದೆ. ಅಂತಹ ಶ್ರೇಷ್ಠ ವರ್ಡ್ಸ್ವರ್ತ್ ನಂತಹವರನ್ನು ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ಮೂಲೆಗೊತ್ತಿ ಬಿಟ್ಟಿದ್ದಾರೆ. ಅಂದರೆ ಪೊಯೆಟ್ಸ್ ಕಾರ್ನರ್ಲಿ ಎಲ್ಲ ಕವಿಗಳ ಆ ಚಿತ್ರಗಳನ್ನು, ಆ ಶಿಲಾಮೂರ್ತಿಗಳನ್ನು ಹಾಕಿದ್ದಾರಲ್ವ. ಹಾಗಾಗಿ ಅದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಇನ್ನು ಆದರೂ ನಮ್ಮ ಕಣ್ಣೆದುರಿಗೆ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ನೋಡಿ. ಭವ್ಯತೆ ಅಂದ ತಕ್ಷಣ ಹಿಮಾಲಯ ಪರ್ವತ ನೋಡಿ ಮಕ್ಕಳೇ, ನೀವು ಅಲ್ಲಿ ಹೋಗಿ ಎಂಥ ಉದ್ಗಾರ ತೆಗಿತೀರಿ. ಆ ನಿಮ್ಮ ನೋಡುಗರಿಗೆ ರಸದೌತಣವನ್ನು ಉಂಟು ಮಾಡ್ತಕ್ಕಂಥ ಆ ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತದೆ. ಹೃದಯ ಕಂಪಿಸತ್ತೆ. ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯೂ ಕೂಡ ಹಿಡಿದು ನಿಲ್ಲಿಸತ್ತೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನೋ ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ. ನೋಡಿ ಮಕ್ಕಳೇ, ಇಂತಹ ಈ ಒಂದು ಹೇಳಿಕೆಯಲ್ಲಿ, ಈ ಒಂದು ಲೇಖಕರ ಮಾತಿನಲ್ಲಿ ಆ ಕವಿಗಳ ಮೂಲೆಯಲ್ಲಿ ನಡೆದಿರ್ತಕ್ಕಂಥ ಸನ್ನಿವೇಶದ ಚಿತ್ರ ನೀವು ಗಮನಿಸಿ. ಅಲ್ಲಿ ಯಾರನ್ನು ತುಳಿದರೇನೋ, ಎಲ್ಲಿ ಹಾಕಿದರೇನೋ ಎಲ್ಲವೂ ಅಷ್ಟೇ ಮಣ್ಣು 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 ಅಂತಕ್ಕಂಥ ಮನುಷ್ಯ ಇವತ್ತು ಶ್ರೇಷ್ಠ ವ್ಯಕ್ತಿಗಳನ್ನು ಹೇಗೆ ನಾವು ಮಾಡ್ತಾ ಇದ್ದೀವಿ? ನಾವು ಎಲ್ಲಿಗೆ ಹೋಗಲಿ ಮಕ್ಕಳೇ, ಬಹಳ ಗೌರವಯುತವಾಗಿ ನಮ್ಮ ಪ್ರವಾಸವನ್ನು ನಾವು ಅನುಭವಿಸಬೇಕಾಗತ್ತೆ, ಮಾಡಬೇಕಾಗತ್ತೆ. ಇನ್ನು ಮುಂದೆ ಲೇಖಕರು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದರೆ, ಒಬ್ಬ ಶ್ರೇಷ್ಠ ವಿಜ್ಞಾನಿ ನಿಮ್ಮೆಲ್ಲರಿಗೂ ಚಿರಪರಿಚಿತರು ನ್ಯೂಟನ್ ಅಲ್ವಾ? ಚಲನೆಯ 3 ನಿಯಮಗಳು ನಿಮ್ಗೆ ನೆನಪಿದಾವಲ್ವಾ? 3ನೇ ನಿಯಮ ಅಂತೂ ಎಲ್ಲರಿಗೂ ಗೊತ್ತಿರತ್ತೆ. ಪ್ರತಿಯೊಂದು ಕ್ರಿಯೆಗೂ ಪರಸ್ಪರ ಸಮವಾದ ವಿರುದ್ಧವಾದ ಕ್ರಿಯೆ ಇದ್ದೇ ಇರುತ್ತದೆ ಅಂತಕ್ಕಂಥದ್ದು. ಆ ಪೊಯೆಟ್ಸ್ ಕಾರ್ನರ್ಗೆ ಸಮೀಪವಾಗಿ ಒಂದು ವೈಜ್ಞಾನಿಕರ ಮೂಲೆ ಇದೆ. ವೈಜ್ಞಾನಿಕತೆ ಅಂದರೆ ವಿಜ್ಞಾನಿಗಳ ಮೂಲೆ ಇದೆ. ಅಲ್ಲಿ ನ್ಯೂಟನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ಆ ನ್ಯೂಟನ್ ಯಾರಂದರೆ ಬ್ರಿಟನ್ನಿನ ಪ್ರಸಿದ್ಧ ವಿಜ್ಞಾನಿ. ಚಲನೆಯ ನಿಯಮಗಳ ಬಗ್ಗೆ ಹೇಳಿರ್ತಕ್ಕಂಥದ್ದು. ಬೆಳಕು ಗೊತ್ತಿದೆಯಲ್ಲ ಮಕ್ಕಳೇ, ಬೆಳಕಿಗೆ 7 ಬಣ್ಣಗಳಿವೆ ಎಂಬುದನ್ನು ಈ ವಿಜ್ಞಾನಿಗಳು ಹೆಚ್ಚು ಕೆಲಸ ಮಾಡಿದ್ರೆ ಆ ಒಂದು ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇನ್ನು ಮುಂದೆ ಹಾಗೆ ಹೋದರೆ ಮಕ್ಕಳೇ,
ಗಮನಿಸ್ಕೋಬೇಕು ನೀವಲ್ಲಿ. ಡಾರ್ವಿನ್ ಇದ್ದಾರೆ, ಹರ್ಷಲ್ ಇದ್ದಾರೆ. ಈ ಒಂದು ವೈಜ್ಞಾನಿಕರ ಮೂಲೆ, ಅಲ್ಲಿ ವಿಜ್ಞಾನಿಗಳೇ ತುಂಬಿರ್ತಕ್ಕಂಥದ್ದು. ಅಲ್ಲಿ ಹಿಂದಿನ ಒಂದು ಪೋಯಟ್ಸ್ ಕಾರ್ನರಲ್ಲಿ ಬರೀ ಪ್ರಸಿದ್ಧ ಕವಿಗಳನ್ನು ನಾವು ಗಮನಿಸಿದ್ದೀವಿ. ಈಗ ವೈಜ್ಞಾನಿಕರ ಮೂಲೆಯಲ್ಲಿ ಅದಕ್ಕೆ ಹತ್ತಿರದಲ್ಲಿಯೇ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗರು ಕೂಡ ಇದ್ದರು. ಹಾಗೆ ಸರದಾರರು, ಸೇನಾಪತಿಗಳು ಮೊದಲಾದ ಅನೇಕರಿಗೆ ಅಲ್ಲಿ ಜಾಗ ದೊರೆತಿದೆ. ಗಮನಿಸ್ಕೋಬೇಕು ಮಕ್ಕಳೇ, ಯಾವುದೇ ಒಂದು ದೇಶದ ಸಾಂಸ್ಕೃತಿಕ ವೈಭವವನ್ನು ನಾವು ಗಮನಿಸಬೇಕಾಗಿತ್ತಂದರೆ ಆ ದೇಶದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿಗೆ ಎಷ್ಟೊಂದು ಗೌರವವನ್ನು ಕೊಟ್ಟಿದ್ದಾರೆ ನಾವು ಗಮನಿಸ್ಕೋಬೇಕಾಗತ್ತೆ. ಪೋಯಟ್ಸ್ ಕಾರ್ನರ್ ಇರಲಿ, ವೈಜ್ಞಾನಿಕರ ಮೂಲೆ ಇರಲಿ, ಚತುರ ರಾಜಕಾರಣಿಗಳ ಶಿಲಾಮೂರ್ತಿಗಳಿರಲಿ, ಸರದಾರರು, ಸೇನಾಪತಿಗಳು, ನೋಡಿ ಅಲ್ಲಿ ಯಾವ ರೀತಿ ಅವರಿಗೆ ಒಂದು ಸ್ಥಳಾವಕಾಶವನ್ನು ನೀಡಿದ್ದಾರೆ ನಮಗಿಲ್ಲಿ ಗೊತ್ತಾಗತ್ತೆ. ಆಮೇಲೆ ಒಂದು ಅರಸರ ಅರಮನೆಗೆ ಹೋಗ್ತಾರೆ. ಅರಸರ ಅರಮನೆಗೆ ಅಲ್ಲಿ ರಾಜದಂಡವು, ಕಿರೀಟವು ನೆಲಕ್ಕುರುಳಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಿದ್ದಾರೆ ಆ ಒಂದು ಬ್ರಿಟನ್ ದೇಶದಲ್ಲಿ. ಇದಕ್ಕೆ ರಾಜ ವಿಭಾಗ, ರಾಯಲ್ ಚಾಪೆಲ್ ಅಂತೇಳಿ ಕರೀತಾರೆ. ಅಂದರೆ ಮಕ್ಕಳೇ, ಅರಸರ ಅರಮನೆಗೆ ಹೋದ್ಮ್ಯಾಗ ನೋಡಿ, ನಮ್ಮ ದೇಶದ ಇತಿಹಾಸದಲ್ಲೂ ಕರ್ನಾಟಕದ ಇತಿಹಾಸವನ್ನೇ ನೀವು ಗಮನಿಸಿದಾಗ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ನೋಡಿ ಇಷ್ಟೆಲ್ಲ ಒಬ್ಬರು ಆದ್ಮೇಲೆ ಕೊನೆಗೆ ವಿಜಯನಗರ ಸಾಮ್ರಾಜ್ಯ ಯಾವುದೂ ಇಲ್ಲವಾಯಿತು. ಆಮೇಲೆ ಒಂದು ಮುಸ್ಲಿಮರ ಆಡಳಿತ ಬಂದಿರತಕ್ಕಂಥದ್ದು. ಈಗ ಯಾವುದೇ ದೇಶದ ಇತಿಹಾಸವನ್ನು ನೀವು ತಗೊಳ್ರಿ, ಅಲ್ಲಿ ಹಿಂದಿನ ಒಂದು ರಾಜಪ್ರಭುತ್ವದ ಆಡಳಿತದ ಅವಧಿಯಲ್ಲಿ ಏನಾಗತ್ತೆ, ಒಂದು ದಿನ ಅವರು ನೆಲಕ್ಕುರುಳಲೇಬೇಕು ಅಂತಕ್ಕಂಥ ಮಾತು ನಿಜವಾದರೂ ಕೂಡ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಿದ್ದಾರಲ್ವಾ. ಹಾಗಾಗಿ ಅದಕ್ಕೆ ರಾಜ ವಿಭಾಗ, ರಾಯಲ್ ಚಾಪೆಲ್ ಅಂತಕ್ಕಂಥದ್ದನ್ನಲ್ಲಿ ಕರೀತಾರೆ. ರಾಜರಿಗೂ ಕೂಡ ಇವರು ಯಾವ ರೀತಿ ಗೌರವವನ್ನು ಕೊಟ್ಟಿದ್ರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತಲ್ವಾ. ಹಾಗೆಯೇ ಬೆನ್ ಜಾನ್ಸನ್ನನ್ನು ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಬೆನ್ ಜಾನ್ಸನ್ನನ್ನು ಕೂಡ ತುಳಿದಾಡ್ತಾ ನಡೀತಾರೆ. ಆ ಒಂದು ನೋಡಿ ಮಕ್ಕಳಲ್ಲಿ, ಈ ಒಂದು ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್ ಒಂದು ಚಿತ್ರವನ್ನು ನಾವಲ್ಲಿ ಗಮನಿಸ್ತೀವಿ. ಮುಂದೆ ಹೋದ ಹಾಗೆ ಅರ್ಲ್ ಆಫ್ ಸ್ಟ್ಯಾಫರ್ಡ್ ಅಂತಕ್ಕಂಥವ್ರು, ಇವರನ್ನು ಕೂಡ ನಾವಲ್ಲಿ ಗಮನಿಸ್ಕೋಬೇಕಾಗತ್ತೆ. ಹಾಗೆ ಎರಡನೆಯ ಎಡ್ವರ್ಡ್ ಕೂಡ ಅಲ್ಲಿ ಇದ್ದಾರೆ. ಎರಡನೆಯ ಎಡ್ವರ್ಡ್ ಕೂಡ ಅಂದ್ರೆ ಮಹಾನ್ ವ್ಯಕ್ತಿಗಳ ಒಂದು ಅಲ್ಲಿ ಭಾವಚಿತ್ರ, ಶಿಲಾಮೂರ್ತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪ್ರಮುಖ ರಾಜರುಗಳನ್ನು ನಾವು ಗಮನಿಸಿದಾಗ ರಾಣಿ ಎಲಿಜಬೆತ್ ಆಗಿರ್ಬೋದು, 1ನೇ ಜೇಮ್ಸ್ ಆಗಿರ್ಬೋದು, ಹಾಗೆ ಮುಂದುವರಿದು ಮೊದಲಾದ ಅರಸಿಯರು ಅಲ್ಲಿ ಹೊರಗಿದ್ದಾರೆ. ನೋಡಿ ಅಲ್ಲಿ ಹೊರಗಿದ್ದಾರೆ ಯಾವ ರೀತಿ ಅಂದರೆ, ಅವರು ಸತ್ತು ಹೋದ ಮೇಲೂ ಕೂಡ, ಸ್ವರ್ಗವಾಸಿಯಾದರೂ ಕೂಡ ಇವತ್ತಿಗೂ ಕೂಡ ಅವರ ಹೆಸರನ್ನ ನಾವು ಹೇಳ್ತೀವಿ ಮಕ್ಕಳೇ. ಅಂದರೆ ಅಂತಹ ಸಾಧನೆಯನ್ನು ಅವರು ಮಾಡಿದ್ದಾರೆ. ಇಂತಹ ಸಾಧಕರ ಸಾಧನೆ ನಮಗೂ ಸ್ಫೂರ್ತಿಯಾಗಬೇಕಲ್ವ ಮಕ್ಕಳೇ. ಆ ವಿಚಾರಗಳು ನಿಮ್ಮಲ್ಲಿ ಬರಬೇಕು. ಅಂತಹ ಸಾಧನೆಯ ಕಿಚ್ಚನ್ನು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲೇ ನೀವು ಅಳವಡಿಸಿಕೊಂಡ್ರೆ ಮುಂದೊಂದು ದಿನ ಮಕ್ಕಳೇ ನೀವು ಮಹಾನ್ ಸಾಧಕರಾಗ್ತೀರಿ. ಸಾಧಕರ ಹೆಸರಿನಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಮ್ಮ ಒಂದು ಪರಿಶ್ರಮ, ನಿರಂತರ ಅಧ್ಯಯನ, ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೀವು ಓದಬೇಕು, ಪ್ರವಾಸ ಕಥನಗಳನ್ನು ಓದಬೇಕು. ಆವಾಗ ನಿಮ್ಮಲ್ಲಿ ಒಂದು ಆಂತರಿಕ ಸ್ಫೂರ್ತಿ ಉಂಟಾಗತ್ತೆ. ಇನ್ನು ಮುಂದೆ ಗಮನಿಸೋದಾದರೆ, ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿ ಮಲಗಿಕೊಂಡಂತೆ ಶಿಲಾಮೂರ್ತಿಯನ್ನು ಕಡ್ದಿರ್ತಕ್ಕಂಥದ್ದು ಸನ್ನಿವೇಶ ನಾವು ನೋಡ್ತೀವಿ. ಈ ಗೋರಿಗಳ ನಡುವೆ ಹಾಯ್ದು ಅರಸರ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೋದು ಅನ್ನೋ ವಿಚಾರವನ್ನು ಇಲ್ಲಿ ಲೇಖಕರು ನಮಗೆ ಹೇಳ್ತಾರೆ. ಇನ್ನು ಇಲ್ಲಿಯ ಕೆತ್ತನೆಯ ಕೆಲಸ ನಾವು ನೋಡಿದರೆ ಮಕ್ಕಳೇ, ಎಲ್ಲವೂ ಬಂಗಾರದ ಬಣ್ಣದಲ್ಲೇ ಆಗಿವೆ. ನೋಡಿ ಅಲ್ಲಿ ಗಮನಿಸಿ ನೋಡಿ, ನೀವು ನಿಜವಾಗಿಯೂ ಅಲ್ಲಿ ಹೋಗಿ ನೋಡಿದರೆ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಭವ್ಯತೆಯ ಅನುಭವ ನಮಗೆ ಉಂಟಾಗತ್ತೆ. ಅಂದರೆ ಅಲ್ಲಿ ಕೆತ್ತನೆಯ ಕೆಲಸ ಎಲ್ಲ ಬಂಗಾರದ ಬಣ್ಣದಲ್ಲೇ ನಡೆದಿರ್ತಕ್ಕಂಥದ್ದು ಆ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮಂದಿರದ ಹಿಂದೆ ಬಹಳ ಭವ್ಯವಾಗಿ 7ನೇ ಹೆನ್ರಿ ಅಲ್ಲಿದೆ ನೋಡಿ, 7ನೇ ಹೆನ್ರಿಯ ಒಂದು ಗೋರಿ ನಿಂತಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಅಂದರೆ ರಾಜ ಮಹಾರಾಜರ ಬಗ್ಗೆ ಇಲ್ಲಿ ವಿಕ್ರು ಗೋಕಾಕರು ಈ ಒಂದು
ಸಮುದ್ರದಾಚೆಯಿಂದ ಪುಸ್ತಕದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ಸಂಗ್ರಹಿಸಿದ್ದಾರೆ. ಅಲ್ಲಿದ 5 ಭಾಗವಾಗಿರ್ತಕ್ಕಂಥ ಲಂಡನ್ ನಗರದಲ್ಲಿ ಒಂದಿಷ್ಟು ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ. ಸಾಮ್ರಾಟರ ಒಂದು ರಾಜ್ಯಾಭಿಷೇಕ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಸಿಂಹಾಸನ ಅಧಿಕಾರವನ್ನು ವಹಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕಿರ್ತಾರೆ ಅವರು. ಅಲ್ಲಿ ಗಮನಿಸಿ ಮಕ್ಕಳೇ, ಕಲ್ಲುಪಾಟಿ ಹಾಕಿದ ಚಿತ್ರ ನಿಮಗೆ ಕಾಣ್ತಾ ಇದೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ನೋಡು, ಪಟ್ಟಾಭಿಷಿಕ್ತರಾಗ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆ ಸಾಮ್ರಾಟರು, ಯಾರ ರಾಜನಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಅವರು ಆ ಒಂದು ಕಲ್ಲುಪಾಟಿಯ ಮೇಲೆ ಕೂಡಬೇಕು ಅನ್ನುವ ಒಂದು ವಿಚಾರವನ್ನು ಇಲ್ಲಿ ನಮಗೆ ಕೊಡ್ತಾರೆ. ಹಾಗೆ ಮಕ್ಕಳೇ, ಈ ಒಂದು ಮಂದಿರದ ಒಂದು ಭಾಗದಲ್ಲಿ ಒಂದು ಸ್ಟೋನ್ ಆಫ್ ಸ್ಕೋನ್ ಅಂತಕ್ಕಂಥ ಒಂದು ಹೆಸರಿದೆ. ಸ್ಟೋನ್ ಆಫ್ ಸ್ಕೋನ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಆ ಮಂದಿರದ ಒಂದು ಭಾಗದಲ್ಲಿ ಸ್ಟೋನ್ ಆಫ್ ಸ್ಕೋನ್ ಅಂತಕ್ಕಂಥ ಒಂದು ಅಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಶಿಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಭಾಗದಲ್ಲಿದೆ. ಗಮನಿಸ್ಕೊಳ್ಳಿ ಮಕ್ಕಳೇ, ಈ ಒಂದು ಶಿಲೆಯಲ್ಲಿ ಒಳಗೊಂಡಿರ್ತಕ್ಕಂಥ ಸಿಂಹಾಸನ ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಭಾಗದಲ್ಲಿದೆ. ಅದಕ್ಕೆ ಸ್ಟೋನ್ ಆಫ್ ಸ್ಕೋನ್ ಅಂತಕ್ಕಂಥದ್ದು ಹೆಸರಿದೆ. ಹಾಗೆ ಮುಂದೆ ಹೋದರೆ 3ನೇಯ ಒಂದು ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಅದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಹಿಂದಿನ ರಾಜರ ಇತಿಹಾಸ ನಮಗಷ್ಟೇ ಮಕ್ಕಳೇ, ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ, ತಮ್ಮ ಸಾಮ್ರಾಜ್ಯದ ಗತ ವೈಭವಕ್ಕಾಗಿ ಬೇರೆ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತನ್ನು ಯಾವ ರೀತಿ ಯುದ್ಧ ಮಾಡಿ ತಗೊಂಬಂದ್ರು ಎಲ್ಲವೂ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ 3ನೇಯ ಎಡ್ವರ್ಡನು ಸ್ಕಾಟ್ಲೆಂಡಿನ ಒಂದು ಅರಸರಿಂದ ಅದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ವಿಕ್ರು ಗೋಕಾಕರು ಕೊಡ್ತಾರೆ. ಹಾಗೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಒಂದು ಕಲ್ಲಿನ ಮೇಲೆಯೇ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನರಿಯೇ. ನೋಡಿ ಮಕ್ಕಳೇ, ನೀವು ಅಲ್ಲೆಲ್ಲ ಸಾಮ್ರಾಟರ ಒಂದು ಅಭಿಷೇಕ ಆ ಒಂದು ಕಲ್ಲುಪಾಟಿಯ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನನಗಂತರೂ ಗೊತ್ತಿಲ್ಲ, ನಾನರಿಯೇ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲವರು ಹಾಕ್ತಾರೆ. ಸೊ ಹೀಗೆ ಇಲ್ಲಿ ಇಂತಹ ಒಂದು ಸಾಮ್ರಾಟರ ಮಹಾನ್ ವ್ಯಕ್ತಿಗಳ ಅಭಿಷೇಕದ ಸಮಯ, ಆ ಕಲ್ಲುಪಾಟಿಯ ಮಹತ್ವ ಹೇಗಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಜೀವನವೂ ಕೂಡ ಒಂದು ರೀತಿ ಬದಲಾವಣೆ ಆಗತ್ತೆ. ನೀವು ಬದಲಾಗಬೇಕು, ಬದಲಾಗ್ತೀರಿ. ಬದುಕಲು ಕಲಿಯಿರಿ ಅಂತಕ್ಕಂಥ ಸ್ವಾಮಿ ಜಗದಾತ್ಮಾನಂದರ ಪುಸ್ತಕ ಓದಿ ನೀವು, ನಿಮ್ಮ ಬದುಕು ಬದಲಾವಣೆಯಾಗುತ್ತದೆ. ಈ ಕಲ್ಲುಪಾಟಿಯ ಮಹತ್ವ ಏನಿದೆಯೋ, ಆ ರಾಜರ ಬದುಕನ್ನು ಬದಲಾಯಿಸಿರ್ತಕ್ಕಂಥ ಕಲ್ಲುಪಾಟಿ, ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರ ಇದೆಯೋ ಅಂತಕ್ಕಂಥ ಅದನ್ನು ನಾನರಿಯೇ ಅಂತಕ್ಕಂಥ ಮಾತನ್ನು ಗೋಕಾಕರಲ್ಲಿ ಹೇಳ್ತಾರೆ. ಇನ್ನು ಇಂಗ್ಲೆಂಡಿನ ಒಂದು ಅತುಲ ವೈಭವವನ್ನು ನೋಡಿದರೆ ಇಂತಹದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕು ಅಂತಹ ಒಂದು ವೈಭವ ಆ ಒಂದು ಚಿತ್ರದಲ್ಲಿ ನೀವು ನೋಡಿದರೆ ಗೊತ್ತಾಗತ್ತೆ ಮಕ್ಕಳೇ. ಅವರ ಒಂದು ವೈಭವದ ಚಿತ್ರ ಇಲ್ಲಿ ಗಮನಿಸ್ತಾ ಹೋಗಿ, ಭಾಳ ಸೂಕ್ಷ್ಮವಾಗಿ ನೋಡಿ ಮಕ್ಕಳೇ. ನೀವು ಇಂಗ್ಲೆಂಡ್ ದೇಶದ ಒಂದು ಗತಕಾಲದ ವೈಭವ ಹೇಗಿದೆ, ಅಂದು ಇಂದು ಮುಂದು 3 ಕಾಲ, ಭೂತ ವರ್ತಮಾನ ಭವಿಷ್ಯತ್ ಕಾಲಕ್ಕನುಗುಣವಾಗಿ ಹೇಗೆ ಇಂಗ್ಲೆಂಡಿನ ಒಂದು ಚಿತ್ರಣವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸನ್ನು ಬಹಳ ವಿಕಾಸ, ನೋಡ್ರಿ, ಮನಸ್ಸು ಪ್ರಬುದ್ಧ ಮಟ್ಟದಲ್ಲಿ ವಿಕಾಸ ಆಗಿದೆ. ಅದಕ್ಕೆ ಮಕ್ಕಳೇ ಪ್ರವಾಸ ಮಾಡಬೇಕು, ದೇಶ ಸುತ್ತಬೇಕು, ಇಲ್ಲ ಕೋಶವನ್ನಾದರೂ ಓದಬೇಕು. ಇದು ನವನಾಗರಿಕ ನಾಡುಗಳಲ್ಲಿ ನಾವು ಅಂತಕ್ಕಂಥ ಪ್ರವಾಸ ಕಥನ. ಇದು ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ಅಂದರೆ, ನನ್ನ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ನಡೆ ನುಡಿ ಆಚಾರ ವಿಚಾರ ಆ ಇಂಗ್ಲೆಂಡ್ ನಗರದಲ್ಲಿ ಆ ಒಂದು ಚತುರ ರಾಜಕಾರಣಿಗಳಿಗೆ, ವಿಜ್ಞಾನಿಗಳಿಗೆ, ಹಾಗೆಯೇ ಕವಿ ಪುಂಗವರಿಗೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರಲ್ಲ, ಅಂತಹ ಮಹತ್ವವನ್ನು ನಮ್ಮ ದೇಶದಲ್ಲೂ ಕೂಡ ಕೊಟ್ಟಿದ್ದಾರೆ ಮಕ್ಕಳೇ. ನಾವು ಪ್ರವಾಸವನ್ನು ಮಾಡಿ ಆ ಮಹತ್ವವನ್ನು ಅರಿಬೇಕು. ಹಾಗೆಯೇ
ಇದನ್ನೆಲ್ಲ ನೆನೆಸಿದಾಗ ಪ್ರವಾಸ ಅಂತಕ್ಕಂಥದ್ದು ಶಿಕ್ಷಣದ ಒಂದು ಭಾಗ ಮಕ್ಕಳೇ. ನಾವು ಶೈಕ್ಷಣಿಕ ಪ್ರವಾಸ ಶಾಲಾ ಹಂತಗಳಲ್ಲಿ ಕೈಗೊಳ್ತೀವಿ ನೋಡಿ. ಹಾಗಾಗಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಬೇಕನ್ನನು ಹೇಳಿರ್ತಕ್ಕಂಥ ಮಾತು ಇಲ್ಲಿ ಲೇಖಕರು ನೆನಪು ಮಾಡ್ಕೋತಾರೆ. ಹಾಗೆಯೇ ಮುಂದುವರೆದು ಇಂತಹ ಒಂದು ಭವ್ಯ ಸಂಸ್ಕೃತಿಯ ನಾಡಿನಲ್ಲಿ ತಮ್ಮೆಲ್ಲ ತಮ್ಮ ಪ್ರಬುದ್ಧ ಮನಸ್ಸಿನ ಪ್ರಬುದ್ಧ ಬರವಣಿಗೆ ಈ ಒಂದು ಪ್ರವಾಸ ಕಥನದಲ್ಲಿ ನಾವು ನೋಡ್ತೀವಿ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ನೋಡಿ ಎಂಥ ಹೋಲಿಕೆಯ ಮಾತು ವಿದ್ಯಾರ್ಥಿಗಳೇ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿರ್ತಕ್ಕಂಥ ಶೇಕ್ಸ್ಪಿಯರನ ನುಡಿ ಇವರ ಮನಸ್ಸಿನಲ್ಲಿ ಮೂಡುತ್ತದೆ. ಹಾಗಾಗಿ ನಾವು ಇಂದು ವಿಶಾಲ ಜಗತ್ತಿನೆಡೆ ಇಂತಹ ನಮ್ಮ ಮನಸ್ಸನ್ನು ಪ್ರಬುದ್ಧಗೊಳಿಸ್ಕೋಬೇಕಾಗಿತ್ತಂದರೆ ಪ್ರವಾಸ ಕಥನ ನಾವು ಓದಬೇಕು, ಪ್ರವಾಸಕ್ಕೆ ಹೋಗಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನೀವು ಎಷ್ಟರ ಮಟ್ಟಿಗೆ ಈ ವಿಷಯವನ್ನು ಗ್ರಹಿಸಿಕೊಂಡಿದ್ದೀರಿ ಅನ್ನೋದನ್ನು ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಮಕ್ಕಳೇ ಇಡೀ ಪಾಠದುದ್ದಕ್ಕೂ ಬಂದಿರತಕ್ಕಂಥ ವಿಷಯ ವಸ್ತುವನ್ನು ಆಧರಿಸಿ ಹೊಂದಿಸಿ ಬರೆಯಿರಿ. ಮಾಡ್ತೀರಲ್ವಾ? ಹಾಗಿದ್ರೆ ನೋಡಿ, ಸಮುದ್ರದಾಚೆಯಿಂದ ಯಾವುದು ಹೊಂದತ್ತೆ ಇದಕ್ಕೆ? ಹೌದು, ಇದು ಆಕರ ಕೃತಿ. ವಿನಾಯಕ ಏನಿರ್ಬೋದು ನೋಡಿ, ಎಲ್ಲಿದೆ? ವಿಕ್ರು ಗೋಕಾಕರ ಇದು ಕಾವ್ಯನಾಮ. ನೆಲ್ಸನ್ ಅಂತಕ್ಕಂಥದ್ದು ನೋಡಿ ಪಾಠದಲ್ಲಿ ಕೇಳಿದೀವಲ್ವಾ, ಯಾರಿವರು? ವೀರಯೋಧರು. ಹೌದು. ನ್ಯೂಟನ್ ಅಂತೂ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಚಲನೆಯ ನಿಯಮಗಳ ಬಗ್ಗೆ ಹೇಳಿರ್ತಕ್ಕಂಥದ್ದು ಒಬ್ಬ ವಿಜ್ಞಾನಿ. ಹೌದು, ಸರಿ ಇದೆ ಮಕ್ಕಳು ನಿಮ್ಮ ಉತ್ತರ. ಹಾಗೆ 7ನೇ ಹೆನ್ರಿ ಯಾವುದಿರ್ಬೋದು ನೋಡಿ? ಹೌದು, 7ನೇ ಹೆನ್ರಿ ರಾಜ. ಇವರು ಇಂಗ್ಲೆಂಡ್ ದೇಶದ ರಾಜ. ಚೇರಿಂಗ್ ಕ್ರಾಸ್ ಎಲ್ಲಿದೆ? ಲಂಡನ್ ನಗರದಲ್ಲಿದೆ. ಜಾಣ ಮಕ್ಕಳು ತಾವೆಲ್ಲ. ಹಾಗೆ ಡಾರ್ವಿನ್ ಯಾರಿರ್ಬೋದು ನೋಡಿ? ಓ ಹೌದು, ವಿಕಾಸವಾದದ ಸಿದ್ಧಾಂತವನ್ನು ಮಂಡಿಸಿದ ಪ್ರಸಿದ್ಧ ವಿಜ್ಞಾನಿ. ಹಾಗೆ ಇಜ್ಜೋಡು ಉಳಿತೆಲ್ಲ ಮಕ್ಕಳೇ, ಇದು ನಿಮ್ಗೆ ಉತ್ತರ ಗೊತ್ತೇ ಇದೆ ಅಲ್ವಾ? ವಿಕ್ರು ಗೋಕಾಕರು ಬರೆದಿರ್ತಕ್ಕಂಥ ಕಾದಂಬರಿ. ಜಾಣ ಮಕ್ಕಳು ಎಲ್ಲದಕ್ಕೂ ಉತ್ತರಿಸಿದ್ದೀರಿ. ಹಾಗೆ ಮಕ್ಕಳೇ, ಒಂದು ಅನ್ವಯಿಕ ಚಟುವಟಿಕೆ ನಿಮಗೆ. ಅನ್ವಯಿಕ ಚಟುವಟಿಕೆ ಏನಂದರೆ, ನೀವು ಕೈಗೊಂಡಿರ್ತಕ್ಕಂಥ ಶಾಲಾ ಶೈಕ್ಷಣಿಕ ಪ್ರವಾಸದ ಅನುಭವಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ನೀಡ್ರಿ. ನೀವು ಇಷ್ಟು ವರ್ಷ ನೀವು ಶೈಕ್ಷಣಿಕ ಪ್ರವಾಸ ಹೋಗಿರ್ತೀರಲ್ವ, ಆ ಪ್ರವಾಸದ ಕಂಡುಂಡ ಅನುಭವಗಳನ್ನು ನೀವು ಬರಿಬೇಕು. ಅದನ್ನು ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸ್ಬೇಕು. ಹಾಗೆಯೇ ಹೆಚ್ಚಿನ ಓದಿಗಾಗಿ ಇದೊಂದು ಪ್ರವಾಸ ಕಥನ ಮಲ್ಲೇಶಯ್ಯ KV ಅಂತಕ್ಕಂಥವ್ರು ಲಂಡನ್ ನಗರದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮಕ್ಕಳೇ. ಹೆಚ್ಚಿನ ಮಾಹಿತಿ ನೀವು ನವನಾಗರಿಕ ನಾಡುಗಳಲ್ಲಿ ನಾವು ಅಂತಕ್ಕಂಥ ಈ ಒಂದು ಪ್ರವಾಸ ಕಥನ ಇದೆಯಲ್ಲ, ಈ ಪ್ರವಾಸ ಕಥನವನ್ನು ಓದಿಕೊಳ್ಳುವುದರ ಮುಖಾಂತರ ಇನ್ನೂ ಲಂಡನ್ ನಗರದ ಬಗ್ಗೆ ಇತ್ತೀಚೆಗೆ ಏನೊಂದು 2-3 ವರ್ಷಗಳಲ್ಲಿ ಹೋಗಿ ಬಂದಿದ್ದಾರಲ್ಲ ಈ ಲೇಖಕರು, ಅವರ ಅನುಭವಗಳನ್ನು 1936ರಲ್ಲಿ ವಿಕ್ರು ಗೋಕಾಕರ ಅನುಭವಗಳನ್ನು ನೀವು ಸಮ್ಮಿಳಿತಗೊಳಿಸಿಕೊಂಡು ನಿಮ್ಮ ಜ್ಞಾನವನ್ನು ನೀವು ವಿಸ್ತರಣೆ ಮಾಡಿಕೊಳ್ಳ್ರಿ. ಇನ್ನು ಅಭ್ಯಾಸ ಮನೆ ಕೆಲಸ ಮಕ್ಕಳೇ. ಲಂಡನ್ ನಗರದಲ್ಲಿರುವ ಪ್ರಮುಖ ಸ್ಥಳಗಳನ್ನು ಹೆಸರಿಸಿರಿ. ಕವಿ ಪುಂಗವರ ಕುರಿತು ನಿಮ್ಮ ಅನಿಸಿಕೆಯನ್ನು ಬರೆಯಿರಿ. 3ನೇ ಪ್ರಶ್ನೆ, ಲಂಡನ್ ನಗರದ ಕುರಿತು ಲೇಖಕರ ಮೆಚ್ಚುಗೆಯ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ. ಈ ಎಲ್ಲ ಪ್ರಶ್ನೆಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಇಲ್ಲಿ ತನಕ ಲಂಡನ್ ನಗರದ ಬಗ್ಗೆ ಒಂದು 3 ಅವಧಿಗಳಲ್ಲಿ ವಿಕ್ರು ಗೋಕಾಕರು ಕಂಡುಂಡ ಅನುಭವಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ನಾನು ಈರಪ್ಪ ಮಹಾಲಿಂಗಪುರ್, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಹೆಬ್ಕೋಡಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.